कार्तिक फ्रॉम कर्नाटका न्यूज बीट। नमस्ते। ओरिजिनल देखे बहुत खुश हुआ आप। थैंक यू। ಒರಿಜಿನಲ್ मेरा सवाल ये था मतलब कि सामने सामने ನಮ್ಮ ಮೈಕ್ಲೆಲ್ಲ ಹಿಂದಿಗೂ ಬಂದ್ಬಿಟ್ರು रियल लाइफ में ಯು ಸಿ सॉरी, This is what happens when you see सवाल भूल Nora. गया मैं, सॉरी। शायद आपको याद होगा एक बार एक आदमी ने आपको फोन करके संजू बाबा के वॉइस में मिमिक किया था, आप बहुत डर गई थी। सो आई वांट टू आस्क यू, व्हाट इज द रियल रैपो बिटवीन यू एंड संजू बाबा? Oh wow, so much of respect. बहुत इज्जत है. Of course, I am a massive fan of Sanjay Dutt sir. He's an icon, you know. And when my friends back home, so my school friends, they found out I'm doing a song with Sanjay sir, they freaked out. They were like, oh my God! So you can imagine it's such a big deal to share screen space with such an icon. I used to only see Sanjay Dutt sir on television, like watching his films and seeing his songs when I was younger. So to be able to work with him is such an honor. It's actually crazy. I didn't imagine that for myself. Speaking about my experience with him on set, he was so warm, so sweet, and so welcoming. And he kept praising the way I was doing the choreography. And I loved seeing how he was working on set, like with Prem sir and with the whole crew. He was very patient. He did everything sir wanted him to do. We had one moment in the song where he flies in the air on the chandelier, and then as he's flying across, he picks me up, and then we go around the whole set on the chandelier. And I was like, I cannot believe he's able to do that. Like he's forever going to be our hero. So it's an honor to be able to work with him. ರನ್ನಿಂಗ್ ಅಲ್ಲೇ ಸೊ ಅವರು ಓಡ್ ಬರ್ತಾರೆ, ಇವ್ರ ಮೇಲಿಂದ ಒಂದು ರನ್ನಿಂಗ್ಲೇ ಎತ್ಕೊಂಡು ಹೋಗ್ಬೇಕು ಅವ್ರನ್ನ. ಸೊ ಆ ಥರದೊಂದು ಇದು ಇವ್ರು ಎದುರ್ತಾ ಇದ್ರು, ಅದು ನೋಡ್ಬಿಟ್ಟು ಅಯ್ಯೋ ಹೆಂಗಪ್ಪ ಇದು, ಅವ್ರಲ್ಲಿ ಬರ್ತಾ ನನಗೆ ರೋಪ್ ಇಲ್ಲ ಏನಿಲ್ಲ, ಹೆಂಗೆ ಎತ್ಕೊಂಡು ಹೋಗ್ತಾರೆ ಅವರು ಅಂತ. ಅವ್ರು ಏನು ಕೇಳ್ಬೇಕಾ, ನಾಯಕ್ ನಹಿ ಕಳ್ನಾಯಕ್ ಹೋಮೆ ಅಂತ ಎತ್ಕೊಂಡು ಹೋದ್ರತೆಗೆ. Insane. ಧ್ರುವ ಸರ್ ಪ್ರೇಮ್ ಸರ್, ಇದು ಸಿನಿಮಾದೊಳಗೆ ಕೇಳ್ಪಟ್ಟಿದ್ದು ನಾನು. ಈ ಹಾಡನ್ನ ಐಶ್ವರ್ಯ ರಂಗರಾಜನ್ ಹಾಡೋಕ್ಕಿಂತ ಮುಂಚೆ ಶ್ರೇಯಾ ಘೋಷಾಲ್ ಅವ್ರ ಹತ್ರ ಹಾಡಿಸ್ಬೇಕು ಅಂತ ಹೇಳಿ ತುಂಬಾ ಕಾದಿದ್ರಿ, ನಿಮ್ಗೆ ತುಂಬಾ ಅದ್ರ ಬಗ್ಗೆ ನಿರೀಕ್ಷೆ ಇತ್ತು, ಅವರೇ ಹಾಡಬೇಕು ಅಂತ ಹೇಳಿ. ಅದು ನಿಜಾನ? ಅಲ್ಲ, ಆ ಟೈಮಲ್ಲಿ ನಾನು ಆಡಿಸ್ಬೇಕು ಅಂದ್ಬಿಟ್ಟು ಕಾಯ್ತಿದ್ದೆ. ಆ್ಯಕ್ಚುಲಿ ಇಸ್ ಟ್ರೂ, ನಾನು ಎಲ್ಲ ಸಿನಿಮಾಗೂ ಶ್ರೇಯ ಒಂದೊಂದು ಸಾಂಗ್ ಆಡ್ತಿದ್ದಾರೆ. ಬಟ್ ಅವಾಗ ಇರಲಿಲ್ಲ, ಅವ್ರು US ಅಲ್ಲಿದ್ದರು. ಆ ಟೈಮಲ್ಲಿ ಇದಾಯಿತು. ಮತ್ತು ಇವರು ಚೆನ್ನಾಗಿ ಆಡಿದ್ರು ಕೂಡ. ಆಮೇಲೆ ಅರ್ಜುನ್ ಹೇಳಿದ್ರು, ಬಿಟ್ಬಿಡಿ ಸರ್, ತುಂಬ ಚೆನ್ನಾಗಿ ಆಡಿದ್ದಾರೆ, ಅವ್ರ ಕೈಲಿ ಏನು ಆಡಿಸ್ತಾರೆ, ಇವರೇ ಬಿಟ್ಬಿಡಿ ಅಂತಂದ್ರು. ಸೊ ಲೆಟ್ಸ್ ಬಿಟ್ವಿ, ಸೂಪರ್ ಆಗಿದೆ. ಈಗ ಅವ್ರು ರಿಜೆಕ್ಟ್ ಮಾಡಿದ್ರು ಈ ಸಾಂಗ್ ನಾನು ಅಂತದಿದೆ ಸರ್. ಇಲ್ಲಪ್ಪ, ಹೆಂಗ್ ರಿಜೆಕ್ಟ್? ನನ್ನ ಸಾಂಗ್ ಎಲ್ಲ ಆಡೋರೆ, ಅದಕ್ಕೆ ಯಾಕೆ ಮಾಡ್ಬಿಡ್ತಾರೆ? ಏನಕ್ಕೆ? ಕಾರಣ ಏನಕ್ಕೆ? ಅದೇ ನಾವು ಕೇಳ್ತಾ ಇರೋದು. ಅದು ನನಗೂ ಗೊತ್ತಿಲ್ಲ ಕಾರಣ ಏನಪ್ಪ ಅಂತ, ನನಗೂ ಗೊತ್ತಿಲ್ಲ ಏನಕ್ಕೆ. ಇಲ್ಲ ಆಡ್ತಾರೆ, ಎಲ್ಲ ಸಾಂಗು ಆಡ್ತಾರೆ ಮಗನೆ. ಯಾಕೆ ಪಾಪ ಆಡಲ್ಲ? ಎಲ್ಲ ಸಾಂಗು ಆಡ್ಯಾರೆ. ಅದೆಲ್ಲ ತಪ್ಪು, ಅವ್ರ ಹೋಗಿ ಸುಮ್ಮನೆ ಮಾತಾಡಬಾರ್ದು ನಾವು. ನಾನ್ಸೆನ್ಸ್ ಅದು. ಧ್ರುವ ಸರ್ಜಾ. Okay, last five questions. ಆಕ್ಚುಲಿ ನಿಮಗೆ ಒಂದು ಒಳ್ಳೆ ಮಾಸ್ ಫಾಲೋಯಿಂಗ್ ಇದೆ, ಬಟ್ ನಿಮ್ ಫ್ಯಾನ್ಸ್ ಪ್ರತಿ ಸಲ 3 ವರ್ಷ 4 ವರ್ಷ ಕಾಯ್ಬೇಕು. ಸೊ ಆಸ್ ಅನ್ ಆಕ್ಟರ್ ಈ ಡಿಲೇ ಬಗ್ಗೆ ನೀವು, ಐ ಮೀನ್, ಹೌ ಡು ಯು ಹ್ಯಾವ್ ಟು ಪುಟ್ ಇಟ್? ಇನ್ನು ಕಾಯಿಸ್ತಾ ಇಲ್ಲ ಬ್ರೋ, ಇವಾಗ ಸಿನಿಮಾ ಮಾಡ್ತಾ ಇದ್ದೀವಿ, ಇದು ರಿಲೀಸ್ ಆಗುತ್ತೆ. ಕೆ ಡಿ ರಿಲೀಸ್ ಆಗಿ ಒಂದು ಸ್ವಲ್ಪ ತಿಂಗಳುಗಳಿಗೆ ನೆಕ್ಸ್ಟ್ ಸಿನಿಮಾ ರಿಲೀಸ್ ಆಗುತ್ತೆ. ಅಲ್ಲ, ಬಟ್ ನೀವು ಮಾರ್ಟಿನ್ ಸ್ಟಾರ್ಟ್ ಮಾಡಿದಾಗ್ಲೂ KD ಸ್ಟಾರ್ಟ್ ಮಾಡಿದಾಗ್ಲೂ, ಐ ಮೀನ್, ಇದೇ ಆಶಯದಿಂದ ಸ್ಟಾರ್ಟ್ ಮಾಡಿರ್ತೀರಾ 6 ತಿಂಗಳು 9 ತಿಂಗಳು ರಿಲೀಸ್ ಮಾಡಬೇಕು ಅಂತ. ಬಟ್ ಡಿಲೇ ಆಗ್ತಾನೆ ಇದೆ. ಅಂದ್ರೆ ನಿಮ್ಗೆ ಗೊತ್ತಿರುತ್ತೆ, ಧ್ರುವ ಅಂದ್ರೆ ಬಿಡಪ್ಪ, ಅದು 3 ವರ್ಷ 4 ವರ್ಷದ ಯೋಜನೆ ಅನ್ನೋ ಥರ. ಸೊ ಅದನ್ನ ಅಳ್ಸಕ್ ನಿಮ್ ಪ್ರಯತ್ನ ಹೇಗಿದೆ ಅಂತ? ಟೆನ್ಷನ್ ಆಗ್ಬೇಡಿ ಬ್ರೋ, ಥಿಯೇಟರ್ ಮುಂದೆ ಫಂಕ್ಷನ್ ಮಾಡೋಣ ಬನ್ನಿ. ಪ್ರೇಮ್ ಸರ್, Okay, last 4 questions. ಈ ಸಾಂಗ್ ಶೂಟಿಂಗ್ ಮಾಡೋದಕ್ಕೆ, ಈ ಸಾಂಗ್ ಬರೆಯೋದಕ್ಕೆ ಮೊದಲಿಗೆ ನಿಮ್ಗೆ ಯಾರು ಇನ್ಸ್ಪಿರೇಷನ್? ಈ ತರ ಏನಿಲ್ಲ, ಒಂದು ಬಾಟ್ಲು. ಒಂದ್ ಸೆಕೆಂಡ್. ಆಮೇಲೆ ಈ ಸಾಂಗ್ ನ ಎಷ್ಟು ದಿನ ಶೂಟ್ ಮಾಡಿದ್ರಿ? ಈ ಸಂಜು ಬಾಬಾಗಿ ಚಡ್ಡಿ ಟವಲ್ ಕನ್ವೆ ಹೇಗ್ ಮಾಡಿದ್ರಿ? ಸಂಜು ಬಾಬಾ ಲೈಕ್ ನಮ್ಮ ಅಣ್ಣ ಶಿವಣ್ಣ ಇದ್ದಂಗೆ, ಶಿವರಾಜ್ ಕುಮಾರ್ ಇದ್ದಂಗೆ ಇಲ್ಲಿ. ಏನಕ್ಕೆ ಅಂದ್ರೆ ಹೋಗಿ ಒಂದ್ಸಲ ಈ ಸಾಂಗಿನ ಸ್ಫೂರ್ತಿ
ಹೇಗೆ ಸರ್? ಒಂದು ಬಾಟ್ಲು ಸ್ಫೂರ್ತಿ, ಒಂದು ಬಾಟ್ಲು. ಏನ್ ಬಾಟ್ಲು? ಎಣ್ಣೆ ಬಾಟ್ಲು ಉಪ್ಪಿನಕಾಯಿ. ನೀವು ಏನೇನೋ ಅರ್ಥ ಮಾಡ್ಕೊಂಡು ನನ್ಗೆ ಇದ್ ಮಾಡ್ಬಿಟ್ರಪ್ಪ. ಅಯ್ಯೋ ನೀವು ತಿರ್ಗಾ ಆಮೇಲೆ ನನ್ ಆಮೇಲೆ ಎಂತ ಸಾಂಗ್ಗಳು. ಅರ್ಜುನ್ ಸರ್ಗೆ ಏನ್ ಅಲ್ಲಲ್ಲ ಅವ್ರ ಮಗ ನಾವೇನಂತ ಬರ್ತೀವಿ ಸಾಂಗ್ ಇದನ್ನ? ಎಣ್ಣೆ ಬಾಟ್ಲು ಉಪ್ಪಿನಕಾಯಿ. ಎಣ್ಣೆ ಬಾಟ್ಲು ಉಪ್ಪಿನಕಾಯಿ. ಮಗ ನೀನ್ ಸಾಂಗ್ ಫಸ್ಟ್ ಚರಣ ಕೇಳಿದ ತಕ್ಷಣ ಬಾಟ್ಲು, ನೆಕ್ಸ್ಟ್ ಚರಣ ಕೇಳು ಉಪ್ಪಿನಕಾಯಿ. ಮನ್ಸನಿಗೆ ಯಾರೇ ಆಗ್ಲಿ ಏನೇ ಆಗ್ಲಿ ಆ ಎರಡು ಮಾತ್ರ ಎಣ್ಣೆ ಹೊಡಿಬೇಕಾದ್ರೆ ಉಪ್ಪಿನಕಾಯಿ ಬೇಕೇ ಬೇಕು, ಉಪ್ಪಿನಕಾಯಿ ಇದ್ದಾಗ ಎಣ್ಣೆ ಬೇಕೇ ಬೇಕು. ಇದನ್ನ ಇಟ್ಕೊಂಡು ಮಾಡಿದೀನಿ. ಅಲ್ಲ ಮಧ್ಯದಲ್ಲಿ ಸರಿ ಬಂದ್ಬಿಟ್ಟಿದೆಯಲ್ಲ ಸರ್. ಅಲ್ಲ ಸ್ಟಾರ್ಟಿಂಗ್ ಹುಡುಗರಿಗೆ ಸುಮ್ನೆ ಧ್ರುವ ಸರ್ ಇಲ್ಲಿ. Okay, ಇಲ್ಲಿ ಧ್ರುವ ಸರ್ ಇಲ್ಲಿ ನಿಮ್ಮ ರೈಟ್. ಸರ್ ಇಲ್ಲಿ ರೀಸೆಂಟ್ ಆಗಿ ಅಂದ್ರೆ KD ಸಿನಿಮಾದಲ್ಲಿ ನಾನು ಕ್ರಿಮಿನಲ್ ಒಂದು ವಿಷಯ ಕೇಳಕ್ಕೆ ಇಷ್ಟಪಡ್ತೀನಿ. ಅಂದ್ರೆ ಕ್ರಿಮಿನಲ್ ಶೂಟಿಂಗ್ ಟೈಮಲ್ಲಿ ಮೇಕಿಂಗ್ ಮಾಡೋ ಟೈಮಲ್ಲಿ ತುಂಬ ಜನ ಫ್ಯಾನ್ಸ್ಗಳು ಬಂದು ಫೋಟೋ ತೊಗೊಳೋದು ರೀಸೆಂಟಾಗಿ ಸಿಕ್ತು. ನನಗಿಲ್ಲಿ ಕನೆಕ್ಟ್ ಆಗಿದ್ದು ಪರ್ಸ್ನಲಿ ಆ ವಿಡಿಯೋಗಳಿಗೆ ಇನ್ಸ್ಟಾಗ್ರಾಮಲ್ಲಿ ರೀಲ್ ಅಪ್ಲೋಡ್ ಮಾಡಬೇಕಾದ್ರೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕಲ್ಲಿ ನನಗೊಂದು 5-6 ಜನ ಹೀರೋಗಳದ್ದು ಸಾಂಗ್ ಬಂತು. ಅಭಿಮಾನಿಗಳೇ ನಮ್ಮನೆ ದೇವರು ಅಂತ ಕೂಡ ಬಂತು. ಗುರುವೇ ನಿನ್ನ ಡಬಲ್ಲೋರು ಯಾರು ಬಂತು. ಅಂದರೆ ಇಲ್ಲಿ ಇನ್ ಟರ್ಮ್ಸ್ ಆಫ್ ಇದು ಧ್ರುವ ಸರ್ಜಾ ಸಿನಿಮಾ ಆಗಿದ್ರೂ ಎಲ್ಲ ಹೀರೋಗಳನ್ನು ಸೆಲೆಬ್ರೇಟ್ ಮಾಡುವಂತಹ ಹಾಡನ್ನು ನಿಮ್ಮ ವಿಡಿಯೋಗೆ ಬಳಸಿ ಜನ ಎಮೋಷ್ನಲಿ ಸೆಲೆಬ್ರೇಟ್ ಮಾಡ್ತಿದ್ದಾರೆ. ಇದನ್ನ ಆಸ್ ಅ ಹೀರೋ ಆಗಿ ಹೌ ಯು ಆರ್ ಗೋಯಿಂಗ್ ಟು ರಿಸೀವ್? ಇದು ನಾನೊಬ್ಬ ಮಾಡ್ತಾ ಇದ್ದೀನಿ ಅಂದರೆ ತಪ್ಪಾಗತ್ತೆ. ಎಲ್ಲ ನಮ್ಮ ಹಿರಿಕರೆಲ್ಲ ಮಾಡ್ಕೊಂಬಂದಿರೋದೆ ಅಲ್ವಾ. ಇವಾಗ ಯಾರನ್ನ ನಿಮ್ಮನ್ನ ಪ್ರೀತಿಯಿಂದ ಮಾತಾಡೋಕೆ ಬಂದರೆ ಏನು ಮಾತಾಡ್ತೀರಾ? ಪ್ರೀತಿಯಿಂದನೇ ಮಾತಾಡಿಸ್ಬೇಕು. ಸೊ ಅದನ್ನೇ ಮಾಡ್ತಾ ಇರೋದು. ಸೊ ಅದನ್ನು ಈಗ ಸೋಷಿಯಲ್ ಮೀಡಿಯಾ ಇರೋದ್ರಿಂದ ಎಡಿಟ್ ಮಾಡಿ ಹಾಕ್ತಾರೆ. ಸೊ ಖುಷಿ ಆಗುತ್ತೆ ನನಗೂ. ಈಗ ಗ್ಯಾಡ್ಜೆಟ್ಸ್ ಯುಗದಲ್ಲಿ ನಾವು ಪರಸ್ಪರವಾಗಿ ಮೀಟ್ ಮಾಡ್ತೀವಿ ಅನ್ನೋದು ಕಮ್ಮಿ ಆಗಿದೆ. ಸೊ ನಾನು ಐ ಲವ್ ಟು ಮೀಟ್. ನಾನು ಇಷ್ಟಪಡ್ತಾ ಇದ್ದಾರೆ ಅಂದರೆ ಪ್ರತಿ ಭಾನುವಾರ ನಾನು ಮೀಟ್ ಮಾಡ್ತೀನಿ. ಸೊ ಅದು ಇದ್ದೇ ಇದೆ. ಸೊ ನಾನು ಯೂಶ್ವಲಿ ಹೇಳ್ತಾ ಇರ್ತೀನಿ, ನಮ್ಗೆ ಯಾರನ್ನ ಟೈಮ್ ಕೊಡ್ತಾ ಇದ್ದಾರೆ ಅಂದರೆ ಅವರು ಫ್ಯಾಮಿಲಿನ ಬಿಟ್ಟು ನಮಗೆ ವ್ಯಾಲ್ಯೂ ಮಾಡ್ತಾ ಇದ್ದಾರೆ, ಆ ಟೈಮ್ನ ನಮಗೆ ಕೊಡ್ತಾ ಇದ್ದಾರೆ ಅಂದರೆ ಡೆಫಿನೆಟ್ಲಿ ನಮಗೆ ಅದು ತುಂಬಾ ಖುಷಿ ಆಗುತ್ತೆ. ನಾನು ಯಾವಾಗಲೂ ಅದರ್ ವೇ ಯೋಚನೆ ಮಾಡ್ತೀನಿ. ಏನು ಒಂದು ಭಾನುವಾರ ಎಲ್ಲರೂ ಬರೋದು ನಿಲ್ಲಿಸ್ಬಿಟ್ರೆ ಹಿಂಗೆ ಅಂತ, ಅದು ಯಾವತ್ತು ಬರಬಾರ್ದು ಅಂತ ಪ್ರತಿ ದಿವಸನೂ ಕಷ್ಟಪಡ್ತಾ ಇದ್ದೀನಿ. ಇದು ನಾನಂತಲ್ಲ, ಎಲ್ಲ ಆಕ್ಟರ್ಸು ಹಿಂಗೆ ಮಾಡೋದು. ಲಾಸ್ಟ್ ಕ್ವೆಶ್ಚನ್ ಸರ್, ದಿಸ್ ಇಸ್ ದ ಲಾಸ್ಟ್ ಕ್ವೆಶ್ಚನ್. ಬ್ರೋ ಮೈಕ್ ಇಟ್ಕೊಂಡು ಸರ್ ಮೈಕಲ್ ಕೇಳ್ತೀರಾ ಇಫ್ ಯು ಡೋಂಟ್ ಮೈಂಡ್? ಇಲ್ಲಿ ಬಂದಿದೆ ನೋಡಿ ಮೈಕಲ್. ಅಂಡ್ ದಿಸ್ ಇಸ್ ದ ಲಾಸ್ಟ್ ಕ್ವೆಶ್ಚನ್. ಧ್ರುವ ಸರ್, ಮಾರ್ಟಿನ್ ಸಿನಿಮಾ ಮೇಲೆ ಫ್ಯಾನ್ಸ್ ತುಂಬ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ರು. ಎಲ್ಲ ಒಂದು ಕಡೆ ಅವರು ಆ ಸಿನಿಮಾ ನೋಡಿ ಡಿಸಪಾಯಿಂಟ್ ಆದರು ಅಂತ ಸುದ್ದಿ. ಆ್ಯಂಡ್ ಈಗ KD ಸಿನಿಮಾ ಮೇಲೆ ಏನು ನಿಮಗೆ ಎಕ್ಸ್ಪೆಕ್ಟೇಷನ್ ಇದೆ? ಆ್ಯಂಡ್ ಪ್ರೇಮ್ ಸರ್ ಅಂದರೆ ಅವರು ಮಾರ್ಟಿನ್ ಸಿನಿಮಾ ಯಾವ್ದು ಫ್ಲಾಪ್ ಎಲ್ಲ ಹಿಟ್ಟೆ, ಬಟ್ ಈ ಸಿನಿಮಾದಲ್ಲಿ ನೀವು ಏನು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದೀರಾ ಅಂದರೆ ಫ್ಯಾನ್ಸು ನೀವು ಎಲ್ಲ? ಅಂದರೆ ಇದು ಫ್ಯಾಮಿಲಿ ಓರಿಯೆಂಟೆಡ್ ಸಿನಿಮಾ ಆಗಿರೋದ್ರಿಂದ ನೀವು ಫ್ಯಾಮಿಲಿ ಪರ್ಸನ್ ಬ್ರೋ? ಹೌದು ಸರ್. ನಿಮ್ಮ ತಂದೆ ತಾಯಿಗೆ ಇಷ್ಟ ಆಗುತ್ತೆ. ಥ್ಯಾಂಕ್ ಯು ಸರ್. ಪ್ರೇಮ್ ಸರ್ ಆ್ಯಂಡ್ ಪ್ರೇಮ್ ಸರ್ ಓಕೆ, ಐ ಥಿಂಕ್ ಸರ್ ವಿ ಆರ್ ಡನ್ ವಿತ್ ದ ಕ್ವೆಶ್ಚನ್ಸ್. ಸರ್ ಪ್ರೇಮ್ ಸರ್ ಈ ಕಡೆ ಹೇಳ ಮಗನೇ. ಸರ್, ಪೈರೇಸಿ ಮಾಡೋ ವೈರಸ್ಗಳಿಗೆ ಯಾವ ತರ ವ್ಯಾಕ್ಸಿನ್ ಕೊಡಕ್ ಸಿದ್ಧರಿದ್ದೀರಾ ಈ ಸಿನಿಮಾದಿಂದ ನೀವು? ನಿಮ್ ತಮ್ಮ ಯಾರೋ ಮಾಡ್ಬೇಕಂಡ್ರಪ್ಪ, ಸುಮ್ಮನೆ ಮೊದ್ಲೇನೆ ನಾನ್ ಸೆನ್ಸ್ಗಳು. ಏನ್ ಗೊತ್ತಾ, ಇಲ್ಲಿ ಕಿರಿಕ್ ಮಾಡ್ಕೊಳ್ಳೋದು. ನಮ್ಮ ಕಡೆ ಫ್ಯಾನ್ಸ್ ಹಿಂಗೆ, ಅವ್ರ ಕಡೆ ಫ್ಯಾನ್ಸ್ ಇಂತೂ ಯಾರು ಇಲ್ಲ, ಎಲ್ಲ ಕನ್ನಡ ಫ್ಯಾನ್ಸ್ಗಳೇ ಮಗ. ಕನ್ನಡ ಸಿನಿಮಾ, ನಮ್ಮ ಸಿನಿಮಾ, ಕನ್ನಡ ಸಿನಿಮಾಗಳೇ ಫ್ಯಾನ್ಸ್ಗಳು ಎಲ್ಲರೂ. ಧ್ರುವರ್ ಫ್ಯಾನ್ಸ್ ಆಗಲಿ, ಸುದೀಪ್ ಅವ್ರ ಫ್ಯಾನ್ಸ್ ಆಗಲಿ, ದರ್ಶನ್ ಅವ್ರ ಫ್ಯಾನ್ಸ್ ಆಗಲಿ, ಎಲ್ಲ ಕಿಚ್ಚೋರ್ ಫ್ಯಾನ್ಸ್ ಆಗಲಿ, ಎಲ್ಲ ಫ್ಯಾನ್ಸ್ಗಳು ಎಲ್ಲ ಒಂದೇ. ಬಿಕಾಸ್ ಕನ್ನಡ ಸಿನಿಮಾ ಅಂದ ತಕ್ಷಣ ಡಾಕ್ಟರ್ ರಾಜ್ಕುಮಾರ್ ಹೇಳಿಲ್ವಾ, ನಮ್ದು ನಮ್ಮ ಮನೆ, ನಮ್ಮ ತಾಯಿ, ನಮ್ಮ ಎತ್ತೋಳನ್ನ ನಾವು ಕಾಲಿ ಹೇಳೋದು ಬೇಡ, ದಯವಿಟ್ಟು ಅಪ್ಪಾಜಿಯವ್ರು ಹೇಳ್ದಂಗೆ ಹಂಗೆ ಬದುಕನ, ದಯವಿಟ್ಟು ಯಾರು ನ್ಯೂಸೆನ್ಸ್ ಏನದು ಪೈರಿಸಿ ಮಾಡ್ಬೇಡ್ರಪ್ಪ ದಮ್ಮಯ್ಯ ಅಂತೀನಿ. ಇದೇ ಸಿನಿಮಾದಲ್ಲಿ ರೇಷ್ಮಾ ಇಲ್ಲಿ ಒಂದು ನಿಮಿಷ ರೇಷ್ಮಾ ಅವರೇ. ಅಲ್ಲ, ನಾನು ಹೇಳಿದ ಕ್ಯಾರೆಕ್ಟರ್ಗೆ ನಾನು ಯಾರಿಗೂ ಹೇಳಿಲ್ಲಪ್ಪ. ನಾನು ಸಾಂಗ್ ಬರೆಯೋದು ಬಂದು ಕ್ಯಾರೆಕ್ಟರ್ ಬರೆಯೋದು, ನಾನು ಕ್ಯಾರೆಕ್ಟರ್ಸ್ಗಳಿಗೆ ಕ್ಯಾರೆಕ್ಟರ್ಗಳು ಬರೆಯೋದು. ರೇಷ್ಮಾ ಲೇ ಬರ್ತೀನಿ ಮನೆಗೆ. ನೀನು ಪ್ರೇಮ ಒಂದು ನಿಮಿಷ ರೇಷ್ಮಾಗ ಒಂದು ಹೀರೋಯಿನ್ಗೆ ಹೇಳಿ ಸರ್. ಅದೇ ಹಿಂದಿನ ಸಿನಿಮಾಗೂ ಈ ಸಿನಿಮಾಗೂ
ಪ್ರೇಮ್ ಗಡಿನಲ್ಲಿ ಎಷ್ಟು ಅಪ್ಡೇಟ್ ಆಗಿದ್ದೀರಾ, ಹೇಗಿತ್ತು ನಿಮ್ಮ ಪಾತ್ರ? ಸರ್, ಈ ಪಾತ್ರ ಬಂದು ನನಗೆ ತುಂಬ ಭಯ ಆಗ್ತಿತ್ತು ಸ್ಟಾರ್ಟಿಂಗಲ್ಲಿ ಹೇಗೆ ಮಾಡಲಿ ಅಂತ. ಸೊ ಯಾಕಂದರೆ ಇದು ಕಂಪ್ಲೀಟ್ಲಿ ಆಪೋಸಿಟ್, ನಾನಿರೋ ನನ್ನ ಪರ್ಸ್ನಾಲಿಟಿಗಿಂತ ಕಂಪ್ಲೀಟ್ಲಿ ಆಪೋಸಿಟ್ ಇದೆ ಈ ಪಾತ್ರ. ಸೊ ತುಂಬಾ ವರ್ಕ್ಶಾಪ್ಸ್ ಮಾಡಿದ್ವಿ. ಪ್ರತಿಯೊಂದು ಲುಕ್ ಆಗಿರಲಿ ಅಥವಾ ಅವಳು ಮಾತಾಡೋ ಮಚಲಕ್ಷ್ಮಿ ಮಾತಾಡೋ ರೀತಿ ಆಗಿರಲಿ ಕಂಪ್ಲೀಟ್ಲಿ ಡಿಫ್ರೆಂಟ್. ಸೊ ತುಂಬ ಕಷ್ಟವಾದ ಪಾತ್ರ, ಬಟ್ ಐ ಹೋಪ್ ಐವ್ ಡನ್ ಜಸ್ಟಿಸ್ ಟು ಇಟ್. ಆ್ಯಂಡ್ ಸರು ಪ್ರತಿ ಒಂದು ಶಾರ್ಟ್ ಮುಂಚೆ ಅಥವಾ ಪ್ರತಿ ಒಂದು ಸೀನ್ ಮುಂಚೆ ನಂಗೆ ತುಂಬ ಹೇಳ್ಕೊಟ್ಟಿದ್ದಾರೆ. ಆ್ಯಂಡ್ ಧ್ರುವ ಸರು ಅಷ್ಟೇ ನನಗೆ ತುಂಬ ಮೋಟಿವೇಟ್ ಮಾಡ್ತಾರೆ. ಏನಾದರೂ ಶಾರ್ಟ್ ಬಂದಿಲ್ಲ ಅಂದರೆ ಮಾಡೋಣ ಬಿಡಿ ಮೇಡಮ್ ಅಂತ ತುಂಬ ಕಾನ್ಫಿಡೆನ್ಸ್ ತುಂಬ್ತಾರೆ. ಆ್ಯಂಡ್ ಸಜೆಷನ್ಸ್ ಕೊಡ್ತಾರೆ. ಇಬ್ರು ಕಳ್ರು, ಅವ್ರು ಮಿಸ್ ಮಾಡಿದಾಗ ಅವನು, ಇವನು ಮಿಸ್ ಮಾಡಿದಾಗ ಇವನು, ಈ ತರನ ಇಲ್ಲ, ಇಡೀ ಟೀಮ್ ನನಗೆ ತುಂಬಾ ಒಂದು ಲರ್ನಿಂಗ್ ಎಕ್ಸ್ಪೀರಿಯನ್ಸ್ ಆಗಿತ್ತು ಸರ್.